ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 6% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 1400 ಪಾಯಿಂಟ್ಗಳಷ್ಟು ನಿಫ್ಟಿ ಕರೆಕ್ಟ್ ಆಗಿದೆ. 21,884ರ ಲೆವೆಲಲ್ಲಿ ನಿಫ್ಟಿಯ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ನಿಫ್ಟಿ ಆಲ್ ಟೈಮ್ ಹೈಯನ್ನು ಟಚ್ ಮಾಡಿತ್ತು. ಹಾಗೆ ಸೆನ್ಸೆಕ್ಸ್ನಲ್ಲಿ 4,500 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ ಕೂಡ 5.5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 8%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿನ್ನೆ 51,000ದ ಲೆವೆಲನ್ನು ಬ್ಯಾಂಕ್ ನಿಫ್ಟಿ ಟಚ್ ಮಾಡಿತ್ತು. ಇವತ್ತು 4,000 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ರೀಸನ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗೆಯೇ ಕೋವಿಡ್ ದಿನಗಳಲ್ಲಿ ಏನು ಕರೆಕ್ಷನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದಾದ್ಮೇಲೆ 4 ವರ್ಷಗಳ ನಂತರ ನಿಫ್ಟಿನಲ್ಲಿ ಇಷ್ಟು ದೊಡ್ಡ ಕ್ರಾಶ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಎಕ್ಸಿಟ್ ಪೋಲ್ಗಳಲ್ಲಿ 330ರಿಂದ 350 ಸೀಟ್ಸ್ ಇಂಡಿಯಾಗೆ ಬರ್ಬೋದು ಅನ್ನುವಂಥ ಒಂದು ಮ್ಯಾಂಡೇಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಕೌಂಟಿಂಗ್ನ ಟೈಮ್ನಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ಈಗಿನ ಫಿಗರ್ಸ್ನ ಪ್ರಕಾರ ಇಂಡಿಯಾಗೆ 294ರಿಂದ 295 ಸ್ಥಾನ ಸಿಕ್ಕಿದೆ. ಸೊ ಮೆಜಾರಿಟಿ ಮಾರ್ಕ್ 272 ಆಗಿದ್ರು ಕೂಡ ಬಿಜೆಪಿಗೆ ಕೇವಲ 243ರಿಂದ 244 ಸ್ಥಾನ ಸಿಕ್ಕಿದೆ. ಸೊ ಅದಾದ್ಮೇಲೆ ಎನ್ಡಿಎ ಮಿತ್ರ ಪಕ್ಷಗಳಿಗೆ 50 ಸ್ಥಾನಗಳು ಸಿಕ್ಕಿದೆ. ಸೊ ಈಗ ಆ ಎನ್ಡಿಎ ಮಿತ್ರ ಪಕ್ಷಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಬಿಜೆಪಿ ಜೊತೆಯಲ್ಲೇ ಇದ್ದು ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡಿದ್ರೆ ಮತ್ತೆ ಸೇಮ್ ಗೌರ್ಮೆಂಟ್ ರಿಎಲೆಕ್ಟ್ ಆಗುತ್ತೆ. ಬಟ್ ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಇರೋದಿಲ್ಲ. ಸೊ ಈ ಮುಂಚೆ ನರೇಂದ್ರ ಮೋದಿ ಅವರು 2 ಬಾರಿ ಪ್ರಧಾನಿ ಆದಾಗ ಕ್ಲಿಯರ್ ಮ್ಯಾಂಡೇಟ್ ಇತ್ತು. ಈಗ ಮಿತ್ರ ಪಕ್ಷಗಳ ಜೊತೆಯಲ್ಲಿ ಅವರು ಸರ್ಕಾರವನ್ನ ಮಾಡಬೇಕಾಗತ್ತೆ. ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೆಜಾರಿಟಿ ಇದ್ದಾಗ ಯಾವುದೇ ರೀತಿಯ ಡಿಸಿಷನ್ಸ್ ಗಳನ್ನ ತಗೋಬಹುದಾಗುತ್ತೆ. ಬಟ್ ಈ ರೀತಿಯಲ್ಲಿ ಒಂದು ಕೊಯಿಲೇಷನ್ ಗೌರ್ಮೆಂಟ್ ಇದ್ದಾಗ ಅಲ್ಲಿ ಎಲ್ಲ ಪಕ್ಷಗಳ ನಿರ್ಧಾರ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಇಂಡಿಪೆಂಡೆಂಟ್ ಡಿಸಿಷನ್ಸ್ಗಳು ಬರದೇ ಇರುವಂಥ ಚಾನ್ಸಸ್ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಸ್ಟಾಕ್ ಮಾರ್ಕೆಟ್ಗೂ ಕೂಡ ನೆಗೆಟಿವ್ ಆಗುತ್ತೆ. ಈ ರೀತಿಯ ಗೌರ್ಮೆಂಟ್ಗಳು ಫಾರ್ಮ್ ಆದಾಗ ಯೂಶಲಿ ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈಗಲೂ ಕೂಡ ಕ್ಲಾರಿಟಿ ಇಲ್ಲ ಎನ್ ಡಿ ಎನೇ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ ಅಂತ. INDIAಗೆ ಕೂಡ ಚಾನ್ಸ್ ಇದೆ. ಸೊ NDA ಮಿತ್ರ ಪಕ್ಷಗಳನ್ನು INDIA ಅಪ್ರೋಚ್ ಕೂಡ ಮಾಡ್ತಿದ್ದಾರೆ. ಅವರು ಸೇರಿಕೊಂಡು ಕೂಡ ಗೌರ್ಮೆಂಟನ್ನು ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ರೀತಿಯ ಸಿನಾರಿಯೋ ಬಂದರೆ ಮಾರ್ಕೆಟ್ನಲ್ಲಿ ಇನ್ನಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇದೆ. ಮೇಜರ್ ಆಗಿ ಇಲ್ಲಿ ಪಕ್ಷ ಇಂಪಾರ್ಟೆಂಟ್ ಆಗೋದಿಲ್ಲ. ಹೊಸ ಒಂದು ಗೌರ್ಮೆಂಟ್ ಬಂದಾಗ ಅವರ ಪಾಲಿಸೀಸ್ ಬೇರೆ ಇರುತ್ತೆ. ಆ ಪಾಲಿಸೀಸ್ಗಳು ಚೇಂಜ್ ಆದಾಗ ಈಗೇನು ಸೆಕ್ಟರ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇತ್ತು, ಆ ಸೆಂಟಿಮೆಂಟ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಬಹಳಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇದ್ದು ಮಾರ್ಕೆಟ್ನಲ್ಲಿ ಓವರ್ ಆಲ್ ತುಂಬಾನೇ ಕರೆಕ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದು ಮೇಜರ್ ಪಾಯಿಂಟ್ ಎಫ್ಐಐಸ್ ಯಾವ ರೀತಿಯ ಒಂದು ಡೈರೆಕ್ಷನ್ ನ ತಗೋತಾರೆ ಅಂತ. ನಿನ್ನೆ ಎಕ್ಸಿಟ್ ಪೋಲ್ ನ ಬೇಸಿಸ್ ಮೇಲೆ ಎಫ್ಐಐಸ್ ಆಲ್ಮೋಸ್ಟ್ 7,000 ಕೋಟಿಯಷ್ಟು ನೆಟ್ ಬೈಯಿಂಗ್ ಅನ್ನ ಮಾಡಿದ್ರು. ಈಗ ಕ್ಲಾರಿಟಿ ಇಲ್ಲದೆ ಇರೋ ಒಂದು ರೀಸನ್ ಇಂದ ಎಫ್ಐಐಸ್ ನೆಟ್ ಸೆಲ್ಲಿಂಗ್ ಅನ್ನ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇರುತ್ತೆ. ಎಫ್ಐಐ ಸೆಲ್ಲಿಂಗ್ ಅನ್ನ ಮಾಡ್ತಾರೆ ಅಂದಾಗ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರುತ್ತೆ. ಬಟ್ ಇವತ್ತಿನ ಎಫ್ಐಐ ಡೇಟಾ ಇಲ್ಲಿವರೆಗೂ ಬಂದಿಲ್ಲ. ನೋಡ್ಬೇಕಾಗುತ್ತೆ ಎಫ್ಐಐಸ್ ನ ಸ್ಟ್ಯಾನ್ಸ್ ಇವತ್ತು ಯಾವ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಇತ್ತು ಅಂತ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಅದಾನಿ ಸ್ಟಾಕ್ಗಳು ನೋಡೋದಕ್ಕೆ ಸಿಕ್ಕಿದೆ. ಎಕ್ಸಿಟ್ ಪೋಲ್ ನ ರಿಸಲ್ಟ್ ಬಂದಾಗ ನಿನ್ನೆ ಅದಾನಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ಇತ್ತು. ಮತ್ತೆ ಇಂಡಿಯಾ ಗೌರ್ಮೆಂಟ್ ಬರುತ್ತೆ. ಅದಾನಿ ಗ್ರೂಪ್ನ ಕಂಪನಿಗಳಿಗೆ ಯಾವೆಲ್ಲ ಕಾಂಟ್ರಾಕ್ಟ್ಸ್ಗಳು ಸಿಕ್ಕಿತ್ತು ಆ ಕಾಂಟ್ರಾಕ್ಟ್ಸ್ಗಳು ಎಕ್ಸ್ಟೆಂಡ್ ಆಗುತ್ತೆ, ಇನ್ನಷ್ಟು ಕಾಂಟ್ರಾಕ್ಟ್ಸ್ಗಳು ಸಿಗ್ಬೋದು ಅನ್ನೋಂಥ ಒಂದು ರೀಸನ್ ಇಂದ ಅದಾನಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದಾನಿ ಪೋರ್ಟ್ಸ್ ಇವತ್ತು 21% ಕರೆಕ್ಟ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ 19% ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಜಸ್ಟ್ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಇಂಡಿಯಾ ಗೌರ್ಮೆಂಟ್ ಬಂದಾಗ ಮಾತ್ರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ತಪ್ಪಾಗಿರುತ್ತೆ. ಯಾಕೆಂದ್ರೆ ತೆಲಂಗಾಣ ಗೌರ್ಮೆಂಟ್ ಫಾರ್ಮ್ ಆದಾಗ ಅದು ಕಾಂಗ್ರೆಸ್ನ ಗೌರ್ಮೆಂಟ್ ಆಗಿತ್ತು. ಆಗ್ಲೂ ಕೂಡ ಅವರು ಅದಾನಿಗೆ ಪ್ರಾಜೆಕ್ಟ್ಸ್ ಗಳನ್ನ ಕೊಟ್ಟಿದ್ರು. ಸೊ INDIA ಗೌರ್ಮೆಂಟ್ ಫಾರ್ಮ್ ಆದ್ರೂ ಕೂಡ ಸೊ ಅದಾನಿ ಗ್ರೂಪ್ ಆಫ್ ಕಂಪನೀಸ್ಗಳು ಪ್ರಾಜೆಕ್ಟ್ಸ್ ಗಳಿಗೆ ಬಿಡ್ಡಿಂಗ್ ಅನ್ನ ಮಾಡ್ತಾರೆ. ಅವರು ಅತಿ ಕಡಿಮೆ ಬಿಡ್ಡಿಂಗ್ ಅನ್ನ ಮಾಡಿದ್ರೆ ಅವ್ರಿಗೆ ಪ್ರಾಜೆಕ್ಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಆದ್ರಿಂದ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಗೌರ್ಮೆಂಟ್ ನ ಮೇಲೆ ಹೆಚ್ಚಾಗಿ ಡಿಪೆಂಡೆನ್ಸ್ ಅನ್ನ ಹೊಂದಿರೋದಿಲ್ಲ. ಬಟ್ NDA ಗೌರ್ಮೆಂಟ್ ಏನಾದರೂ ಫಾರ್ಮ್ ಆದ್ರೆ ಅದಾನಿ ಗ್ರೂಪ್ಗೆ ಹೆಚ್ಚಿನ ಒಂದು ಪ್ರಾಜೆಕ್ಟ್ ಸಿಗುವಂತ ಚಾನ್ಸಸ್ ಇರುತ್ತೆ ಅನ್ನೋದು ಇನ್ವೆಸ್ಟರ್ಸ್ ಗಳ ಒಂದು ವ್ಯೂ ಆಗಿರುತ್ತೆ. ಸೊ ಅದೇ ರೀಸನ್ ಇಂದ ಇವತ್ತು ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸಾಕಷ್ಟು ಸ್ಟಾಕ್ಗಳು 20%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಸೊ ನಿನ್ನೆ ದಿನ 20 ಲಕ್ಷ ಕೋಟಿ ಅರೌಂಡ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಕ್ತು. ಇವತ್ತಿನ ಈ ಒಂದು ಕರೆಕ್ಷನ್ ನಿಂದ 3 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನ ಅದಾನಿ ಗ್ರೂಪ್ ಕಳ್ಕೊಂಡಿದೆ. ಹಾಗೆ PSU ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾವೆಲ್ಲ ಸ್ಟಾಕ್ಗಳಿಗೆ ಇಂಡಿಯಾ ಗೌರ್ಮೆಂಟ್ ಬಂದರೆ ಅಡ್ವಾಂಟೇಜ್ ಇರುತ್ತೆ ಅನ್ನುವಂಥ ಒಂದು ನ್ಯೂಸ್ ಇತ್ತು, ಆ ಸ್ಟಾಕ್ಗಳಲ್ಲೇ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ONGC, NTPC, ಕೋಲ್ ಇಂಡಿಯಾದಲ್ಲಿ 13ರಿಂದ 16% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಟಾಪ್ ಗೇನರ್ ಲಿಸ್ಟ್ನಲ್ಲಿ FMCG ಕಂಪನಿಗಳು ನೋಡೋದಕ್ಕೆ ಸಿಗ್ತದೆ. ಸೊ ಯಾವಾಗ ಓವರ್ ಆಲ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇರುತ್ತೆ ಆಗ ಡಿಫೆನ್ಸಿವ್ ಸೆಕ್ಟರ್ಸ್ ಅಂತ ಬರೋದು FMCG ಮತ್ತು ಫಾರ್ಮಾ ಆಗಿರುತ್ತೆ. ಅದೇ ಒಂದು ರೀಸನ್ ಇಂದ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ನಾವು ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಿರಬೇಕಾಗುತ್ತೆ. ಎಲ್ಲ ಸೆಕ್ಟರ್ಗಳು ಕರೆಕ್ಟ್ ಆಗ್ತಿರುವಾಗ ಯಾವುದಾದ್ರೂ ಒಂದೆರಡು ಸೆಕ್ಟರ್ಗಳಲ್ಲಿ ಬೈಯಿಂಗ್ ಬರಬೇಕಾಗುತ್ತೆ. ಆ ರೀತಿಯ ಸೆಕ್ಟರ್ಸ್ ನಿಫ್ಟಿ ಫಾರ್ಮಾ, ನಿಫ್ಟಿ ಹೆಲ್ತ್ ಕೇರ್ ಹಾಗೆ ನಿಫ್ಟಿ FMCG ಆಗಿರುತ್ತೆ.
ಓವರಾಲ್ ಎಲ್ಲ ಸೆಕ್ಟರ್ಗಳಲ್ಲಿ ವೀಕ್ನೆಸ್ ಇರುವಾಗ ಈ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. HUL ನಲ್ಲಿ 6% ಜಂಪ್ ನೋಡೋದಕ್ಕೆ ಸಿಗ್ತದೆ. ಬ್ರಿಟಾನಿಯಾ 3.5% ಗೇನ್ ಆಗಿದೆ. ನೆಸ್ಲೆನಲ್ಲಿ ಕೂಡ 3% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಯೂರೋ ಮೋಟೋಕಾರ್ಪ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ. ಸೊ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಇಂಡಿಯಾ ಗೌರ್ಮೆಂಟ್ ಬಂದರೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ನಷ್ಟು ಅಪ್ಸೈಡ್ ಬರ್ಬೋದು ಅಂತ ಬ್ರೋಕರೇಜ್ಗಳು ಕೂಡ ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಈಗ ಅನ್ಸರ್ಟನಿಟಿ ಇರೋದ್ರಿಂದ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಬಹಳಷ್ಟು ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಲೋವರ್ ಸರ್ಕ್ಯೂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮೇಜರ್ ಆಗಿ HAL, ಭಾರತ್ ಡೈನಮಿಕ್ಸ್, BL ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಭಾರತ್ ಡೈನಮಿಕ್ಸ್ 10% ಲೋವರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿತ್ತು. ಸೊ ಇಲ್ಲೂ ಕೂಡ ಅಷ್ಟೇ ಯಾವೆಲ್ಲ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತು, ಆ ಸೆಕ್ಟರ್ಗಳಲ್ಲೇ ಸಾಕಷ್ಟು ವೀಕ್ನೆಸ್ ಬರ್ತಿರೋದು ಕಾಣಿಸ್ತಿದೆ. ಸೊ ಮೇಜರ್ ಆಗಿ ಇಲ್ಲಿ ಒಂದು ಪಕ್ಷಕ್ಕೆ ಕಂಪ್ಲೀಟ್ ಮೆಜಾರಿಟಿ ಇಲ್ಲದೆ ಇರೋ ಒಂದು ರೀಸನ್ ಇಂದ ಪಾಲಿಸೀಸ್ಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥ ಒಂದು ಕ್ವೆಶ್ಚನ್ಸ್ ಇನ್ವೆಸ್ಟರ್ಸ್ಗಳಲ್ಲಿ ಇರುತ್ತೆ. ಯಾವ ಒಂದು ಪಕ್ಷ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ ಅನ್ನುವಂಥ ಕ್ವೆಶ್ಚನ್ಸ್ಗಳು ಕೂಡ ಈಗ ಇರೋದ್ರಿಂದ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಮತ್ತೆ ಇಂಡಿಯಾ ಗೌರ್ಮೆಂಟೇ ಬಂದರೂ ಕೂಡ ಸೊ ಈ ಮುಂಚೆ ಯಾವ ರೀತಿಯಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಬಜೆಟ್ ಅಲೋಕೇಶನ್ಸ್ ಆಗ್ತಿತ್ತು, ಹಾಗೆ ಡಿಫೆನ್ಸ್ ಸೆಕ್ಟರ್ಗೆ ಯಾವ ರೀತಿಯ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಿದ್ರು, ಆ ರೀತಿಯ ಇಂಪಾರ್ಟೆನ್ಸ್ ಮತ್ತೆ ಸಿಗುತ್ತಾ, ಅದೇ ರೀತಿಯ ಇನ್ವೆಸ್ಟ್ಮೆಂಟ್ಗಳು ಬರುತ್ತಾ, ಹಾಗೆ ಬೇರೆ ದೇಶಗಳಿಂದ ಡಿಫೆನ್ಸ್ ಆರ್ಡರ್ಗಳು ಅದೇ ರೀತಿಯಲ್ಲಿ ಬರುತ್ತಾ, ಆ ಎಲ್ಲ ಕ್ವೆಶ್ಚನ್ಸ್ಗಳು ಕೂಡ ಇರುತ್ತೆ. ಅದೇ ರೀಸನ್ನಿಂದ ಇವತ್ತು ಈ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇನ್ನೊಂದು ಸೆಕ್ಟರ್ PSU ಬ್ಯಾಂಕಿಂಗ್ ಸೆಕ್ಟರ್. ಸೊ PSU ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೂಡ ಸಾಕಷ್ಟು ಜಂಪ್ ನಮಗೆ ರೀಸೆಂಟ್ ಟೈಮಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಹಾಗೆಯೇ SBI ಸ್ಟಾಕ್ನಲ್ಲಿ ಇವತ್ತು ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸ್ಟೇಟ್ ಬ್ಯಾಂಕ್ ಇವತ್ತು 14% ಕರೆಕ್ಟ್ ಆಯಿತು. ಕೆನರಾ ಬ್ಯಾಂಕ್ನಲ್ಲಿ ಕೂಡ 14% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಫಿನಾನ್ಷಿಯಲ್ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ಈ ಒಂದು ಸೆಕ್ಟರ್ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುವಂಥ ಚಾನ್ಸಸ್ ಇದೆ. ಯಾವುದೇ ಒಂದು ಗೌರ್ಮೆಂಟ್ ಬರ್ಬೋದು, ಒಂದು ಸರ್ಟೆನಿಟಿ ಬರೋವರೆಗೂ ಪ್ರಾಫಿಟ್ ಬುಕಿಂಗ್ ಇರುತ್ತೆ. ಅದಾದಮೇಲೆ ಮತ್ತೆ ಒಂದು ಬೈಯಿಂಗ್ ಲೋವರ್ ಲೆವೆಲ್ನಿಂದ ಎಮರ್ಜ್ ಆಗುತ್ತೆ. ಆದ್ರಿಂದ ಫೈನಾನ್ಷಿಯಲ್ ಸೆಕ್ಟರ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಯಾವುದೇ ಗೌರ್ಮೆಂಟ್ ಬಂದರೂ ಕೂಡ ಎಕಾನಮಿಯಲ್ಲಿ ಗ್ರೋತ್ ಇರಲೇಬೇಕಾಗುತ್ತೆ. ಎಕಾನಮಿ ಗ್ರೋ ಆಗಬೇಕು ಅಂದರೆ ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಈ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಕೂಡ ಈಗ ಕ್ರಿಯೇಟ್ ಆಗಿದೆ. ಹಾಗೆ ಇನ್ನೊಂದು ಮೇಜರ್ ಸೆಕ್ಟರ್ ರೈಲ್ವೆ ಸೆಕ್ಟರ್. ರೈಲ್ವೆ ಸ್ಟಾಕ್ಗಳಲ್ಲಿ ಸಾಕಷ್ಟು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ರೈಲ್ವೆ ಸ್ಟಾಕ್ಗಳು 600ರಿಂದ 700% ಕೂಡ ಜಂಪ್ ಆಗಿತ್ತು. ಈಗ ರೈಲ್ವೆ ಸ್ಟಾಕ್ಗಳಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು. BJP ಗೌರ್ಮೆಂಟ್ ಮತ್ತೆ ಬಂದಿದ್ದರೆ ರೈಲ್ವೆ ಸ್ಟಾಕ್ಗಳು ಇನ್ನಷ್ಟು ಜಂಪ್ ಆಗ್ತಿತ್ತು. ಬಟ್ ಈಗ ಅನ್ಸರ್ಟನಿಟಿ ಇರೋದ್ರಿಂದ ಈ ಎಲ್ಲ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಕೂಡ ಇವತ್ತು 6%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ 10% ರಿಲಯನ್ಸ್ ಇಂಡಸ್ಟ್ರೀಸ್ ಕರೆಕ್ಟ್ ಆಗಿತ್ತು. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕನ್ನು ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿದರೆ, ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ನಮ್ಮ ಟಾರ್ಗೆಟ್ ಈಗಲೂ ಕೂಡ ಅದೇ ಆಗಿರುತ್ತೆ ಅಂತ ಹೇಳಿದ್ದಾರೆ. 3000 ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ರಿಲಯನ್ಸ್ನ ಎನರ್ಜಿ ಆರ್ಮ್, ರಿಟೇಲ್ ಸೆಗ್ಮೆಂಟ್ ಹಾಗೆ ಜಿಯೋ ಟೆಲಿಕಾಂ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಮುಂದಿನ ದಿನಗಳಲ್ಲಿ ಇರುತ್ತೆ. ಈ ಒಂದು ಕರೆಕ್ಷನ್ ಏನಿದೆ ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ಒಂದು ವ್ಯೂ ಆಗಿರುತ್ತೆ. IPO ವಿಚಾರಕ್ಕೆ ಬಂದಾಗ ಕ್ರೋನಾಕ್ಸ್ ಲ್ಯಾಬ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ₹65 ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. 48% ಲಿಸ್ನಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ಕೂಡ ಇರುತ್ತೆ. ಮಾರ್ಕೆಟ್ನಲ್ಲಿ ಸಾಕಷ್ಟು ವಾಲಟಾಲಿಟಿ ಇದ್ದಿದ್ದರಿಂದ ಪ್ರೀಮಿಯಂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಎರಡನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದ್ದು, ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 25 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. NII ಕ್ಯಾಟಗರಿ 53 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 3.5 ಟೈಮ್ನ ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತಿದೆ. ನಾಳೆ ಜೂನ್ 5 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ಸಾಕಷ್ಟು ವಾಲಟಾಲಿಟಿ ಇದೆ. ಹಾಗೆ ಸಾಕಷ್ಟು ಈ ಒಂದು IPO ಸಬ್ಸ್ಕ್ರೈಬ್ ಕೂಡ ಆಗಿದ್ದು ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ದಿನ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೆ, ಈಗ ಏನು ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತದೆ, ಆ ಗೇನ್ಸ್ ಸಿಗದೇ ಇರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ರಿಸ್ಕ್ ತಗೋತೀರಾ ಅಂದರೆ ಈ ಒಂದು IPOನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಇವತ್ತು ಸಾಕಷ್ಟು PSU ಸ್ಟಾಕ್ಗಳಲ್ಲಿ 25% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆ ಸ್ಟಾಕ್ಗಳಲ್ಲಿ ಮೇಜರ್ ಸ್ಟಾಕ್ ಗೇಲ್ ಆಗಿರುತ್ತೆ. 25% ಗೇಲ್ ಕರೆಕ್ಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ರಿಕವರ್ ಆಗಿದೆ. ಹಾಗೆಯೇ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೂಡ 22ರಿಂದ 23% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. 20% ಡೌನ್ ಸೈಡ್ನೊಂದಿಗೆ ಕಂಟೈನರ್ ಕಾರ್ಪೊರೇಷನ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ.
ಹಾಗೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಟಾಕ್ನಲ್ಲಿ ಕೂಡ 20%ನ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ರೈಲ್ವೆ ಸೆಕ್ಟರ್ನ ಸ್ಟಾಕ್ಸ್ ಆಗಿರುವಂತಹ ತೀತಾಗರ್ ರೈಲ್ ಸಿಸ್ಟಮ್ಸ್ ಹಾಗೆಯೇ ರೈಲ್ಟೆಲ್ ಕಾರ್ಪೊರೇಷನ್ನಲ್ಲಿ ಕೂಡ 15ರಿಂದ 18%ನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಈ ಸೆಕ್ಟರ್ನ ಸ್ಟಾಕ್ಗಳು ತುಂಬಾ ಜಂಪ್ ಆಗಿತ್ತು. ರೀಸೆಂಟಾಗಿ PSU ಸೆಕ್ಟರ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ನಲ್ಲಿ ಕೂಡ ತುಂಬಾ ಇನ್ಕ್ರೀಸ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ. ಸೊ ಈ ಒಂದು ಮಾರ್ಕೆಟ್ ವೀಕ್ನೆಸ್ನಲ್ಲಿ ನಾವು ಪ್ಯಾನಿಕ್ ಆಗದೇನೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. 23,300 ಲೆವೆಲ್ನಲ್ಲಿ ನಿಫ್ಟಿ ಇದ್ದಾಗ ಯಾವೆಲ್ಲ ಸ್ಟಾಕ್ಗಳನ್ನು ಬೈ ಮಾಡಬೇಕು ಅಂತ ನೀವು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿದ್ರಿ, ಸೊ ಆ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಇದೊಂದು ಆಪರ್ಚುನಿಟಿ ಆಗಿರುತ್ತೆ. ಸೊ 21,800 ಲೆವೆಲಲ್ಲಿ ನಾವು ಶೇರ್ಸ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೆದರ್ಕೊಳ್ತಿದ್ದೀವಿ. ಬಟ್ ಅದೇ 23,500 ಲೆವೆಲಲ್ಲಿ ಸೇಮ್ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಸ್ವಲ್ಪ ಪ್ಯಾನಿಕ್ ಇದ್ದೇ ಇರುತ್ತೆ. ಇನ್ನಷ್ಟು ಮಾರ್ಕೆಟ್ ಕರೆಕ್ಟ್ ಆಗ್ಬೋದಾ ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಬಟ್ ಆಲ್ರೆಡಿ ಮಾರ್ಕೆಟ್ನಲ್ಲಿ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಗಿನ ಸೆಷನಲ್ಲಿ 21,300 ಲೋವನ್ನು ಕೂಡ ನಿಫ್ಟಿ ಟಚ್ ಮಾಡಿತ್ತು. ಸ್ವಲ್ಪ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದ್ರೆ ಆ ಸ್ಟಾಕ್ಗಳು ಖಂಡಿತವಾಗ್ಲೂ ರಿಕವರ್ ಆಗುತ್ತೆ. ಸೊ ಹೋಪ್ಫುಲಿ ಇವತ್ತಿನ ಈ ಒಂದು ಕರೆಕ್ಷನ್ನಲ್ಲಿ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ನೀವು ಆ್ಯಡ್ ಮಾಡ್ಕೊಂಡಿರ್ಬೋದು. ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಅಕಸ್ಮಾತ್ ನಾಳೆ ಮಾರ್ಕೆಟ್ನಲ್ಲಿ ಇದೇ ರೀತಿಯ ವೀಕ್ನೆಸ್ ಇದ್ದರೆ ಸ್ವಲ್ಪ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳೋದು, ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಂಡು ಕ್ಯಾಶನ್ನು ಹೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯ ಕರೆಕ್ಷನ್ಸ್ ಬಂದಾಗ ಆ ಒಂದು ಕ್ಯಾಶನ್ನು ನೀವು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ನಿಮ್ಮ ಹತ್ರ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂದಾಗೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿದ್ರೆ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಈ ರೀತಿಯ ಕ್ರ್ಯಾಶ್ ಬಂದಾಗ ಇನ್ವೆಸ್ಟ್ ಮಾಡೋದಕ್ಕೆ ಅಮೌಂಟ್ ಇಲ್ಲ ಅಂದಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಂಡು ಆ ಒಂದು ಅಮೌಂಟನ್ನು ನೀವು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಓವರ್ನೈಟ್ ಫಂಡ್ಗಳಲ್ಲಿ ಇಟ್ಕೋಬೋದಾಗುತ್ತೆ. ಯಾವಾಗ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇರುತ್ತೆ ಅದನ್ನು ನೀವು ಮಾರ್ಕೆಟ್ನಲ್ಲಿ ಡಿಪ್ಲಾಯ್ ಮಾಡ್ಬೋದಾಗುತ್ತೆ. ಸೊ ಕೊನೆಯದಾಗಿ ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ನಿಫ್ಟಿ 24,000 25,000 ಲೆವೆಲ್ವರೆಗೂ ಹೋಗುತ್ತೆ. ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ಜಂಪ್ ಇದ್ದೇ ಇರುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಅಕಸ್ಮಾತ್ ಯಾವ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡೋದು ಅನ್ನುವಂಥ ಕನ್ಫ್ಯೂಷನ್ಸ್ ಇದ್ದರೆ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಅಥವಾ ಈ ರೀತಿಯ ಕರೆಕ್ಷನ್ ಇದ್ದಾಗ ಸ್ವಲ್ಪ ಯೂನಿಟ್ಗಳನ್ನು ಬೈ ಮಾಡ್ಕೊಳ್ತಾ ಹೋಗಿ. ಆಗ ಒಳ್ಳೆ ಒಂದು ಲಾಂಗ್ ಟರ್ಮ್ ಗೇನ್ಸನ್ನು ನೀವು ಮಾರ್ಕೆಟ್ನಿಂದ ಮಾಡ್ಬೋದಾಗುತ್ತೆ. ಸೊ ಇವತ್ತಿನ ಈ ಒಂದು ಮಾರ್ಕೆಟ್ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ.